ನೀವು ಭಾರತ ದೇಶವನ್ನು ಇಷ್ಟಪಡುತ್ತಿದ್ದರೆ ಹಾಗೂ ಭಾರತ ದೇಶದ ನಿಜವಾದ ಇತಿಹಾಸವನ್ನು ತಿಳಿಯಬೇಕೆಂದರೆ ದಯವಿಟ್ಟು ಯಾರ ಮಾತು ಕೇಳದೆ, ಯಾರ ರಿವ್ಯೂ ನೋಡದೆ ದುರಂಧರ್ ರಿವೆಂಜ್ ಸಿನಿಮಾವನ್ನು ನೋಡಿ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನಮ್ಮ ಪವರ್ ನ್ಯೂಸ್ ನ್ಯಾನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ದುರಂಧರ್ ಸಿನಿಮಾ ಯಾಕೆ ನೋಡಬೇಕು ಎಂಬ ಹಲವಾರು ಕಾರಣಗಳಿವೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಮೊದಲನೇದಾಗಿ ನಾನು ನಿನ್ನೆ ದುರಂಧರ್ ರಿವೆಂಜ್ ಸಿನಿಮಾ ನೋಡ್ಕೊಂಡು ಬಂದೆ. ನಾ ಸಿನಿಮಾಕ್ಕೆ ಹೋದಾಗ 8 ಗಂಟೆ ಆಯಿತು ವೀಕ್ಷಕರೇ. ಯಾಕಂದರೆ ನಮ್ಮೂರಲ್ಲಿ 3 ಪ್ರದರ್ಶನ ಇರೋದು. ಯಾಕಂದರೆ ಸಿನಿಮಾ ಲೆಂತಿ ಇರೋದ್ರಿಂದ ದಿನಕ್ಕೆ 3 ಆಟ ಇಟ್ಟಿದ್ದಾರೆ. ನಾವು ಹೋಗಿರೋದು ನಿನ್ನೆ ಕೊನೆಯ ಆಟ 8 ಗಂಟೆಯಿಂದ ರಾತ್ರಿ 12 ಗಂಟೆ 5 ನಿಮಿಷ ಆಗಿತ್ತು ವೀಕ್ಷಕರೇ ಸಿನಿಮಾ ಬಿಟ್ಟಾಗ. ಸಿನಿಮಾ ಹೇಗಿದೆ ಅಂತ ಕೇಳೋದಾದರೆ ಸಿನಿಮಾ ತುಂಬ ಸಖತ್ತಾಗಿದೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇದುವರೆಗೂ ಬಾಲಿವುಡ್ಡಲ್ಲಿ ಬಂದಂಥ ದಿ ಬೆಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಸಿನಿಮಾ ತೆಗೆದಿದ್ದಾರೆ. ಇನ್ನು ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ಇದರಷ್ಟು ಸ್ಟೋರಿನೇ ವೀಕ್ಷಕರೇ. ರಿಯಲ್ ಸ್ಟೋರಿ ಆಧಾರಿತವಾಗಿ ಸಿನಿಮಾವನ್ನು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಆದಿತ್ಯ ಧರ್ ಅವರು. ಸಖತ್ತಾಗಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಮೂಡಿ ಬಂದಿದೆ. ಒಂಥರ ನಿಮಗೆ ಹಾಲಿವುಡ್ ಸಿನಿಮಾ ನೋಡ್ತಾ ಇರಬೇಕು ಆ ಥರ ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿ ಆ್ಯಕ್ಷನ್ ಸೀನ್ಸ್ ಮೂಡಿ ಬಂದಿದೆ. ಇನ್ನು ಈ ಸಿನಿಮಾ ಕೆಲವೊಬ್ಬರು ಅಪಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ಇದು BJP ಅವರ ಸಿನಿಮಾ, ಇದು ಪ್ರಪಕಾಂಡ ಸಿನಿಮಾ, ಇದು ಮೋದಿಜಿ ಗೌರ್ಮೆಂಟ್ ಅವರೇ ಮಾಡಿಸಿರೋ ಸಿನಿಮಾ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ವೀಕ್ಷಕರೇ, ಅವ್ರಿಗಂತ ಹೇಳೋದಿಷ್ಟೇ, ನೀವು ನಿಜವಾದ ಭಾರತೀಯರು ಆಗಿದ್ದರೆ, ಭಾರತ ದೇಶವನ್ನು ಇಷ್ಟಪಡ್ತಿದ್ದಾರೆ ಹಾಗೂ ಭಾರತ ನಿಜವಾದ ಇತಿಹಾಸವನ್ನು ತಿಳಿದುಕೊಳ್ಬೇಕೆಂದರೆ ದಯವಿಟ್ಟು ಯಾರ ಮಾತು ಕೇಳದೆ ದುರಂಧರ್ ರಿವೆಂಜ್ ಸಿನಿಮಾ ಒಮ್ಮೆ ಹೋಗಿ ನೋಡಿ. ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಸಿನಿಮಾ ಅಂತ. ಅವ್ರು ಹೇಳ್ತಾ ಇರೋ ತಪ್ಪು, ನೀವು ನೋಡ್ತಾ ಇರೋದು ಸರಿ ಅಂತ ನಿಮಗೆ ಚಿತ್ರಮಂದಿರದಲ್ಲೇ ಅಂತ ಸಿಗುತ್ತೆ. ಒಟ್ಟಾರೆ ಇಂಥ ಸಿನಿಮಾ ಬಂದ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬೇಡಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನೀವು ಮೊಬೈಲಲ್ಲಿ ಟೆಲಿಗ್ರಾಮಲ್ಲಿ ಯಾರೋ ಬಿಡ್ತಾರೆ ಅಂತ ಮೊಬೈಲಲ್ಲಿ ನೋಡ್ತಾ ಕುಂತ್ರೆ ಆಗಲ್ಲ. ದಯವಿಟ್ಟು ಇಂಥ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನನಗೆ ಈ ಸಿನಿಮಾ ಡೈರೆಕ್ಷನ್ ತುಂಬ ಇಷ್ಟ ಆಗಿದೆ ವೀಕ್ಷಕರೇ. ಡೈರೆಕ್ಷನ್ ಅಂದರೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರ್ ಜನರು ಮಾಡಿದ್ರು ವೀಕ್ಷಕರೇ, ಅಷ್ಟೇ ಚೆನ್ನಾಗಿ ಸೇಮ್ ರಿಯಲ್ ಕ್ಯಾರೆಕ್ಟರ್ ಹೊಂದಂಥ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಲ್ಲರಿಗೂ ಅಷ್ಟೇ ಚೆನ್ನಾಗಿ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆ ವೀಕ್ಷಕರೇ. ಈ ಸಿನಿಮಾದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಅವರ ಹಿಂದಿನ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದ್ವು. ಉರಿ ಪಿಕ್ಚರ್ ಆಗಿರ್ಬೋದು, ದುರಂಧರ್ ಪಾರ್ಟ್ 1 ಕಳೆದ ವರ್ಷ ಬಂದಿರೋದು, ದುರಂಧರ್ ರಿವೆಂಜ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇನ್ನು ರಣವೀರ್ ಸಿಂಗ್ ಬಗ್ಗೆ ಅಂದರೂ ಹೇಳೋದೇ ವೀಕ್ಷಕರೇ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪಾರ್ಟ್ 1 ಥರಲ್ಲೇ ಅಷ್ಟೇ ಮಾಡಿದ್ರು, ಪಾರ್ಟ್ 2 ಅಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಎಲ್ಲರೂ ಚೆನ್ನಾಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ವೀಕ್ಷಕರೇ. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿದೆ. ಒಂಥರ ಹಾಲಿವುಡ್ ಫೀಲ್ ಕೊಡುತ್ತೆ ವೀಕ್ಷಕರೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದರು. ಮಧ್ಯದಲ್ಲಿ ಇಂಗ್ಲೀಷ್ ಲಿರಿಕ್ಸ್ ಆಗಿರ್ಬೋದು, ಓಲ್ಡ್ ಹಿಂದಿ ಸಾಂಗ್ಸ್ ಯೂಸ್ ಮಾಡಿದ್ರು ವೀಕ್ಷಕರೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟಲ್ಲಿ ಬರೋದು ಸಾಂಗ್ ಪಾರ್ಟ್ ಚೆನ್ನಾಗಿದೆ. ಅದು ಕೂಡ ಸಖತ್ತಾಗಿ ಬ್ಯಾಕ್ಗ್ರೌಂಡ್ ಸ್ಟೋರಿ ಬರುತ್ತೆ ವೀಕ್ಷಕರೇ. ಅದು ಕೂಡ ಚೆನ್ನಾಗಿ ಸಾಂಗ್ಸ್ ಯೂಸ್ ಮಾಡಿದ್ದಾರೆ. ಈ ಸಿನಿಮಾವನ್ನು ತಪ್ಪದೆ ನಿಮ್ಮ ನೆಚ್ಚಿನ ಚಿತ್ರಮಂದಿರ ಹೋಗಿ ನೋಡಿ. ಈ ಸಿನಿಮಾ ರೇಟಿಂಗ್ ಕೊಡೋದಾದರೆ 5 ಸ್ಟಾರ್ಗೆ 5 ಸ್ಟಾರ್ ರೇಟಿಂಗ್ ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ಇನ್ನು ಬುಕ್ ಮೈ ಶೋ ಓಪನ್ ಮಾಡಿ ವೀಕ್ಷಕರೇ, ಗಂಟೆಗೆ ಲಕ್ಷಗಟ್ಟಲೆ ಟಿಕೆಟ್ ಬುಕ್ ಮಾಡಿ ಈ ಸಿನಿಮಾ ನೋಡ್ತಾ ಇದ್ದಾರೆ. ಕೇವಲ 4 ದಿನಕ್ಕೆ 786 ಕೋಟಿ ಕಲೆಕ್ಷನ್ ಆಗಿದೆ ವೀಕ್ಷಕರೇ. ಫಾಸ್ಟೆಸ್ಟ್ ಕಲೆಕ್ಷನ್ ಅಂತ ಹೇಳ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಇದು 2,000 ಕೋಟಿ ಕ್ಲಬ್ ಸೇರೋದು ಅಚ್ಚರಿಯಿಲ್ಲ. ಅಷ್ಟು ಚೆನ್ನಾಗಿ ಚಿತ್ರ ಮೂಡಿ ಬಂದಿದೆ. ಜನರು ಕೂಡ ಇಷ್ಟಪಡುತ್ತಿದ್ದಾರೆ. ಮುಗಿಲು ಬಿದ್ದು ಸಿನಿಮಾ ನೋಡ್ತಾ ಇದ್ದಾರೆ. ಬೆಂಗಳೂರು, ಹುಬ್ಳಿ ಆ ಕಡೆ ಅಂತೂ ಟಿಕೆಟ್ ಕೂಡ ಸಿಗ್ತಾ ಇಲ್ಲ, ಅಷ್ಟು ರಶ್ ಇದೆ. ಸ್ವಲ್ಪ ಬೇಸರ ಆದರೆ ಕನ್ನಡ ವರ್ಷನ್ ಜಾಸ್ತಿ ರಿಲೀಸ್ ಮಾಡಿಲ್ಲ ವೀಕ್ಷಕರೇ. ಕನ್ನಡ ಕಂಟೆಂಟ್ ಬಂದಿಲ್ಲ ಅನಿಸುತ್ತೆ. ಹಿಂದಿಯಲ್ಲಿ ಜಾಸ್ತಿ ರಿಲೀಸ್ ಮಾಡಿದ್ದಾರೆ. ಒಟ್ಟೆ ಭಾಷೆ ಯಾವುದಾದ್ರೂ ವೀಕ್ಷಕರೇ, ನಮಗೆ ಇತಿಹಾಸ ತಿಳಿದುಕೊಳ್ಳೋದು ಮುಖ್ಯ. ಹೀಗಾಗಿ ಹಿಂದಿಯಲ್ಲಿ ಸಿನಿಮಾ ನೋಡಿ ವೀಕ್ಷಕರೇ, ಪರವಾಗಿಲ್ಲ. ಮುಂದೆ ನೀವು ಕನ್ನಡದಲ್ಲಿ ನೋಡ್ತೀರಾ ಅಂದರೆ ಜಿಯೋ ಹಾಟ್‌ಸ್ಟಾರ್ OTTಯಲ್ಲಿ ಬರುತ್ತೆ. ಎಲ್ಲ ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಮಾಡ್ತಾರೆ. ಆವಾಗ ನೀವು ಕನ್ನಡದಲ್ಲಿ ಕೂಡ ನೋಡ್ಬೋದು. ಒಟ್ಟಾರೆ ಈ ಸಿನಿಮಾ ಫೈನಲ್ ಆಗಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬನು ದೇಶವನ್ನು ಇಷ್ಟಪಡೋನು ಹೆಮ್ಮೆಯಿಂದ ನೋಡಿ ಬೇಕಾದ ಚಿತ್ರ. ಇವತ್ತಿನ ವಿಡಿಯೋ ಅಂತೂ ಇಷ್ಟ ಆಗಿತ್ತು ವೀಕ್ಷಕರೇ. ಇವತ್ತಿನ ವಿಡಿಯೋ ಇನ್ನೊಂದು ವಿಷಯ ಹೇಳಿದ್ರು ಮತ್ತೆ 2016ರಲ್ಲಿ ನೋಟ್ ಬ್ಯಾನ್ ಆಯಿತು ವೀಕ್ಷಕರೇ ಭಾರತ ದೇಶದಲ್ಲಿ.
ಆ ನೋಟ್ ಬ್ಯಾನ್ ಯಾಕಾಯ್ತು ಅಂತ ನೀವು ತಿಳಿದುಕೊಳ್ಬೇಕಂದ್ರೆ ಈ ಸಿನಿಮಾವನ್ನು ನೋಡಲೇಬೇಕು. ಅದಷ್ಟಲ್ಲಿ ವೀಕ್ಷಕರೇ ಇನ್ನು ಸಾಕಷ್ಟು ವಿಷಯಗಳು ಈ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ವೀಕ್ಷಕರು ಇವತ್ತು ವಿಡಿಯೋ ಅಂತೂ ದುರಂತ ರಿವೆಂಜ್ ಸಿನಿಮಾ ರಿವ್ಯೂ ಅಂತ ಹೇಳಿ ವೀಕ್ಷಕರೇ, ಇದು ಸಿನಿಮಾ ನೋಡಲೇಬೇಕಂತ ಆಗಿರೋ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಹಾಗೂ ದುರಂಧರ್ ಸಿನಿಮಾ ಯಾರು ನೋಡಿಲ್ಲ ನಿಮ್ಮಲ್ಲಿ ಅವು ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಇವತ್ತಿನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.